ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆಗೆ ವಿರೋಧಿಸಿ ಇಂದು ಬಸವೇಶ್ವರ ವೃತ್ತದಲ್ಲಿ ಬಸವ ಜಯಂತಿ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರೂರ್ಕೇರಿ ಬೀದರ್ ವತಿಯಿಂದ 3 ದಿನಗಳ ಕಾಲ ನಡೆಯಲಿರುವ ಫುಟ್ಬಾಲ್ ಚಾಂಪಿಯನ್ಶಿಪ್ಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪಾರಿವಾಳ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಸವ ಜಯಂತಿಯಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಿದರೆ ಹೋರಾಟ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಈ ತಿಂಗಳ 27ರಂದು ಮೇ 2ರವರೆಗೆ ನಗರಕ್ಕೆ ಹತ್ತಿರದ ಸುಕ್ಷೇತ್ರ ಚಿದ್ರಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಬುತ್ತಿ ಬಸವಣ್ಣನವರ 25ನೇ ಜಾತ್ರಾ ರಜತ ಮಹೋತ್ಸವ ನಡೆಯಲಿದೆ. ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು. ಸುಮಾರು 10-12 ದಿನಗಳಿಂದ ನೀರು ಬಿಡದ ಸಂಬೋಜಿ ವಾಟರ್ಮ್ಯಾನ್ ಅವರನ್ನು ಬದಲಾವಣೆ ಮಾಡಬೇಕೆಂದು ಗಾದ್ಗಿ ಗ್ರಾಮ ಪಂಚಾಯತ್ಗೆ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದರು. ಸುದ್ದಿಯ ವಿವರಗಳು. ಬೆಂಗಳೂರಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಬಸವ ಜಯಂತಿಯ ದಿನದಂದೇ ಪಂಚಾಚಾರ್ಯರ ಯುಗಮಾನೋತ್ಸವ ಹಮ್ಮಿಕೊಂಡಿರುವುದನ್ನು ವಿರೋಧಿಸಿ ಇಂದು ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲೆಯ ಮಠಾಧೀಶರು ಹಾಗೂ ಬಸವಪರ ಸಂಘಟನೆಗಳಿಂದ ನಗರದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಧನ್ನೂರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬಸವೇಶ್ವರ ವೃತ್ತದ ಬಳಿ ಜಮಾಯಿಸಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮುಖ್ಯಮಂತ್ರಿಯವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ಬಸವ ಜಯಂತಿಯ ದಿನವೇ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆಗೆ ನಿರ್ಧರಿಸಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ಧಾರ ವಿರೋಧಿಸಿ ಜಿಲ್ಲೆಯ ವಿವಿಧ ಮಠಾಧೀಶರು ಹಾಗೂ ಬಸವಪರ ಸಂಘಟನೆಗಳ ಕಾರ್ಯಕರ್ತರು ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಮಹಾಸಭಾ ರಾಜ್ಯ ಘಟಕದ ಅಧ್ಯಕ್ಷ ಶಂಕರ್ ಬಿದ್ರಿ ಅವರು ಭಾವಚಿತ್ರಕ್ಕೆ ಕಪ್ಪು ಮಸಿ ಬಳಿದು ಧಿಕ್ಕಾರ ಎಂದು ಜಯಘೋಷ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಏಪ್ರಿಲ್ 30ರಂದು ನಾಡಿನಾದ್ಯಂತ ಬಸವ ಜಯಂತಿ ಆಚರಿಸಲಾಗುತ್ತದೆ. ಆದರೆ ಅದೇ ದಿನ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಲು ಶಂಕರ್ ಬಿದ್ರಿ ಅವರು ನಿರ್ಧಾರ ಕೈಗೊಂಡಿರುವುದು ಸರಿಯಲ್ಲ. ಕೂಡಲೇ ಈ ನಿರ್ಧಾರ ಹಿಂಪಡೆಯಬೇಕೆಂದು ಆಗ್ರಹಿಸಿ ಮುಖ್ಯಮಂತ್ರಿಯವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರಿಗೆ ಸಲ್ಲಿಸಿದರು. ವೀರಶೈವ ಮಹಾಸಭಾ ಸಮಾಜದಲ್ಲಿ ಅನಗತ್ಯವಾಗಿ ಗೊಂದಲ ಮೂಡಿಸಲು ಪ್ರಯತ್ನಿಸುತ್ತಿದೆ. ಇದು ಸರಿಯಾದುದ್ದಲ್ಲ. ಈಗಾಗಲೇ ನಾಡಿನಾದ್ಯಂತ ಮಹಾಸಭಾ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬಸವ ಭಕ್ತರ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಬಸವ ಜಯಂತಿಯ ದಿನ ಬೇರೊಬ್ಬರ ಜಯಂತಿ ಆಚರಿಸಿದ ಉದಾಹರಣೆಗಳು ಇತಿಹಾಸದಲ್ಲಿಲ್ಲ. ಈ ಸಲ ಮಹಾಸಭಾ ಈ ರೀತಿಯ ನಿರ್ಧಾರ ಏಕೆ ಕೈಗೊಂಡಿದೆ ಗೊತ್ತಾಗುತ್ತಿಲ್ಲ. ಸ್ವತಃ ಮಹಾಸಭಾದವರೇ ಬಸವ ಜಯಂತಿಗೆ ಬಸವಣ್ಣನವರ ಭಾವಚಿತ್ರ ಹೊರತುಪಡಿಸಿ ಬೇರೆ ಯಾರ ಭಾವಚಿತ್ರವೂ ಇಟ್ಟಿರಲಿಲ್ಲ. ಈಗೇಕೆ ಹೀಗೆ ಮಾಡುತ್ತಿದ್ದಾರೆ? ಇದರಿಂದ ಗೊಂದಲ ಉಂಟಾಗುತ್ತದೆ ಎಂದರು. ಬಸವ ಜಯಂತಿಯೊಂದಿಗೆ ಯಾವುದೇ ಕಾರಣಕ್ಕೂ ಪಂಚಾಚಾರ್ಯರ ಜಯಂತಿ ತುಳುಕು ಹಾಕಬಾರದು. ಈಗಾಗಲೇ ರೇಣುಕಾಚಾರ್ಯರ ಜಯಂತಿ ಆಚರಿಸಲಾಗಿದೆ. ಈಗ ಪುನಃ ಬಸವ ಜಯಂತಿ ಜೊತೆಗೆ ಆಚರಿಸಲು ಮುಂದಾಗಿರುವುದೇಕೆ? ಮಹಾಸಭಾ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಿದ್ದರೆ ಬೆಂಗಳೂರಿನಲ್ಲಿರುವ ಅವರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಲ್ಲಿ ಬಸವ ಜಯಂತಿ ಆಚರಿಸಲಾಗುವುದು. ಈ ಕುರಿತು ಮಹಾರಾಷ್ಟ್ರ ರಾಷ್ಟ್ರೀಯ ಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಬಿ ಖಂಡ್ರೆ ಅವರಿಗೆ ಮನವಿ ಸಲ್ಲಿಸಿ ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದರು. ಬಸವ ಕಲ್ಯಾಣ ಬಸವ ಮಹಾಮನಿಯ ಸಿದ್ದರಾಮ ಶರಣರು ಬೆಲ್ದಾಳ್, ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವಾನಂದ ಸ್ವಾಮೀಜಿ, ಬಸವ ಸೇವಾ ಪ್ರತಿಷ್ಠಾನದ ಗಂಗಾಂಬಿಕಾ ಅಕ್ಕ, ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಬಸವ ಕಲ್ಯಾಣ ಬಸವ ಧರ್ಮ ಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ, ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಬಸವರಾಜ ಧನ್ನೂರ್, ಲಿಂಗಾಯತ ಸಮಾಜ ಜಿಲ್ಲಾಧ್ಯಕ್ಷ ಕುಶಾಲರಾವ್ ಪಾಟೀಲ್ ಖಾಜಾಪುರ್, ಯುವ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಗಣೇಶ್ ಬಿರಾದರ್, ಮುಖಂಡರಾದ ಬಾಪು ವಾಲಿ, ಜಯರಾಜ್ ಖಂಡ್ರೆ, ಸಂಜೀವ್ ಕುಮಾರ್
ಪಾಟೀಲ್, ಶರಣಪ್ಪ ಮಿಠಾರೆ, ಶ್ರೀಕಾಂತ್ ಸ್ವಾಮಿ, ಶಿವರಾಜ್ ಪಾಟೀಲ್ ಅತಿವಾಳ್, ಬಸವರಾಜ ಪುಳ್ಳ, ಶ್ರೀನಾಥ್ ಕೋರೆ, ರವಿ ಪಾಂಪ್ರೆ, ದಾನಿ ಬಾಬುರಾವ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳ ಪರವಾಗಿ ತಹಶೀಲ್ದಾರ್ ಸರ್ ಅವರು ಕೂಡ ಮನವಿ ಪತ್ರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪೂಜ್ಯರು, ಬಸವಪರ ಸಂಘಟನೆಯ ಎಲ್ಲ ಬಸವಪರ ಸಂಘಟನೆ ಎಲ್ಲ ಪ್ರಮುಖರಿಗೆ ಕೂಡ ಮತ್ತೊಂದ್ಸಲ ತುಂಬ ಹೃದಯದ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಬಸವದ್ರೋಹಿ ಶಂಕರ್ ಬಿದ್ರಿಗೆ, ಲಿಂಗಾಯತ ಧರ್ಮದ್ರೋಹಿ ಶಂಕರ್ ಬಿದ್ರಿಗೆ, ಲಿಂಗಾಯತ ಧರ್ಮದ್ರೋಹಿ ಶಂಕರ್ ಬಿದ್ರಿಗೆ, ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿಗೆ, ಬಸವದ್ರೋಹಿ ಶಂಕರ್ ಬಿದ್ರಿಗೆ, ಶಂಕರ್ ಬಿದ್ರಿಗೆ, ಮಹಾಸಭೆಯ ನಿರ್ಣಯಕ್ಕೆ, ವೀರಶೈವ ಮಹಾಸಭೆಯ ನಿರ್ಣಯಕ್ಕೆ, ವಿಶ್ವಗುರು ಬಸವಣ್ಣನವರಿಗೆ, ಶಂಕರ್ ಬಿದ್ರಿ ಅವರ ನಿರ್ಣಯಕ್ಕೆ ಗೊತ್ತಾಗಬೇಕಂದ್ರೆ ಅಪ್ಪ ಬಸವಣ್ಣನ ತೇಲ್ ಮೇಲೆ ಹೊತ್ಕೊಂಡ್ರೆ ಮಹಾಗುರು ಬಸವೇಶ್ವರ ಉದ್ಧಾರ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇದು ಹಿಂದೆ ತಗೊಳ್ಳಿ ಅನ್ನುವಂತ ನಾನು ಆಗ್ರಹ. ಇವತ್ತಾದ್ರೂ ಕೂಡ ನಾವು 3 ದಿವಸದ ನೀವು ಶ್ರೀಮಂತರಿದ್ರಿ, ಕಾರ್ಡ್ ಪ್ರಿಂಟ್ ಮಾಡಿ ಏನೂ ಆಗಲ್ಲ, ಕೆಲವು ಫೋಟೋ ಹಾಕಿದ್ರೆ ಏನೂ ಆಗಲ್ಲ, ಅದು ಕ್ಯಾನ್ಸಲ್ ಮಾಡಿ ಬಸವ ಜಯಂತಿಗೆ ಬಸವಣ್ಣ ಒಬ್ಬರೇ ಫೋಟೋ ಹಾಕಿ ನೀವು ವೀರಶೈವ ಮಹಾಸಭೆಯವ್ರು ಹಾಕೋಬೇಕು. ಯಾಕೆ ವೀರಶೈವ ಅನ್ನುವಂಥ ಪದ ಹುಟ್ಟಿದ್ದೆ ಅದು ನಕಲಿ ಅದ ರೀ, ಅಸಲಿ ಪದ ಅಲ್ಲದು. ಅದು ಧರ್ಮ ಅಂತ ಯಾವ ಶಾಸ್ತ್ರ ಇದ್ರು ತೊಗೊಂಡ್ಬರ್ರಿ, ನಾನು ಹೇಳ್ತಿಲ್ಲ, ಚಾಲೆಂಜ್ ಕೊಡ್ತೀನಿ ನಮ್ಗೆ ಓಪನ್. ಆದ್ರೂ ಮಾಡ್ಕೊರಿ ಹೋಗ್ರಿ, ನಾವು ಬೇಡ ಅನ್ನೋದಿಲ್ಲ. ನಿಮ್ಮ ಪಾಡಿ ನೀವು ಮಾಡ್ಕೊಡ್ರಿ. ಬಸವಣ್ಣವ್ರ ಹತ್ತಿರ ದಯವಿಟ್ಟು ಬರಬೇಡಿ ಅನ್ನೋ ಮಾತು ಹೇಳ್ತಾ ಮತ್ತೊಮ್ಮೆ ತಾವೆಲ್ಲ ಭಾಳ ಜನ ನಮ್ಮ ಬಸವ ಯಾವುದೇ ಕ್ರಾಂತಿ ಶುರು ಆದ್ರೆ ಅದು ಬೀದರಿಂದ ಶುರು ಆಗ್ತದೆ ರೀ. ಯಾವಾಗನು ಹೊಸ ಕ್ರಾಂತಿ ಬಸವಣ್ಣ ಮೇಲೆ ಏನಾದರೂ ಅನ್ಯಾಯ ಆಗ್ತಾ ಇತ್ತು ಅಂದ್ರೆ ಶುರು ಆಗೋದು ಅದು ಬೀದರಿಂದ ಶುರು ಆಗ್ತದೆ. ಅದಕ್ಕೆ ತಾವೆಲ್ಲ ಬಸವ ಭಕ್ತರು ಭಾಳ ಅಭಿಮಾನದಿಂದ ಇದೊಂದು ಕಾರ್ಯ ಮಾಡ್ತಾ ಇದ್ದೀರಿ, ಯಶಸ್ವಿ ಮಾಡ್ತಾ ಇದ್ದೀರಾ. ನೀವು ತಣ್ಣ ಬೀಳ್ಬೇಡ್ರಿ. ಅದು ಸುಮ್ಮನೆ ಏನಾದ್ರೂ ಬೇಯಕ್ಕೆ ಹೋಗ್ಬೇಡ್ರಿ. ನಾ ಯಾವುದು ಬೇಯ್ದಿಲ್ಲ ನೋಡ್ರಿ. ನಿಮ್ಮಲ್ಲಿ ಯಾವ ಆಗಮದ ತಗೊಂಡ್ರಿ 10 ಪಟ್ಟು ರೊಕ್ಕ ಕೊಟ್ಟು ತಗೊಂಡಿನಿ ಅಂದಿನಿ ನಾನು. ಯಾಕಂದ್ರೆ ಮೊದಲೆಲ್ಲ ಹೇಳ್ಕೊತ ಬಂದ್ರು ಇವ್ರು ಏನಂದ್ರ ಬಸವಣ್ಣನವರು ವೀರಶೈವ ಧರ್ಮದ ಉದ್ಧಾರಕರು ಅಂತ ತಿಳ್ಕೊಂಡು ಮೊದಲು ಹೇಳಿದ್ರಿ. ಈಗ ನಿಮಗ್ ತಿಳಿದ್ ಏನಂತ, ವೀರಶೈವ ಅಂತಕ್ಕಂಥ ಪದ ಬಸವ ಪೂರ್ವದಲ್ಲಿ ಇದ್ದಿಲ್ಲ, ಅದು ನಂತರದಲ್ಲಿ ಅವರು ಹುಟ್ಟು ಹಾಕಿದವರು. ಅದಕ್ಕೆ ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಬೇಕು, ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣ ಅಂತಕ್ಕಂಥದ್ದನ್ನು ಎಲ್ಲರೂ ನಾವು ತಿಳ್ಕೊಳ್ಬೇಕು. ಮತ್ತೆ ಎರಡನೇದಾಗಿ ಅವ್ರು ಏನು ಬಸವ ಜಯಂತಿ ದಿವಸ ಬಸವಣ್ಣನವರ ಒಂದು ಭಾವಚಿತ್ರದ ಜೊತೆ ರೇಣುಕಾಚಾರ್ಯದ ಏನ್ ಭಾವಚಿತ್ರ ಇಡಬೇಕು ಅಂತ ತಿಳ್ಕೊಂಡು ಅವ್ರೇನು ಹೇಳಿಕೆ ಕೊಟ್ಟಿದಾರಲ್ಲ ನಮ್ಮ ಶಂಕರ್ ಬಿದ್ರಿ ಅವರು, ಅದಕ್ಕೆ ನೋಡ್ರಿ ಅವ್ರದ್ದು ಏನದಂದ್ರೆ ಎಲ್ಲರ್ಕಿಂತ 5 ಜನ ನಾವು ಮೇಲಿರ್ಬೇಕು, ಮತ್ ಉಳಿದವರೆಲ್ಲ ಕೆಳಗಿರ್ಬೇಕು. ಅಸಮಾನತೆಯನ್ನು ಸಾರ್ತಕ್ಕಂಥದ್ದು ಅದು ಬಸವ ತತ್ವ ಅಲ್ಲ. ಅದಕ್ಕೆ ಬಸವಣ್ಣವ್ರ ಜೊತೆ ಭಾವಚಿತ್ರ ಅವ್ರದ್ದು ಇಡೋದಂದ್ರೆ ಅದು ಅಸಮಾನತೆಗೆ ಇಟ್ಟಂಗ. ಅದಕ್ಕೆ ಅಂತ ಒಂದು ದ್ರೋಹವನ್ನು ಅವ್ರು ಬಗೆಬಾರ್ದು. ಬಸವ ತತ್ವದ ವಿರೋಧಿಗಳದು ಮಾನವೀಯತೆ ಅವ್ರ ಬಳಿ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಬಸವ ತತ್ವ ಅಂದ್ರೆ ಅದು ಮಾನವೀಯತೆಯ ತತ್ವ ಅದ. ಅದಕ್ಕಂತ ಒಂದು ಸಮಾನತೆ ತತ್ವದ ಜೊತೆ ಮತ್ತು ಕಾಲ್ಪನಿಕವಾಗಿರ್ತಕ್ಕಂಥದ್ದು ಅಸಮಾನತೆಯನ್ನು ಬೋಧಿಸ್ತಕ್ಕಂಥ ಒಂದು ಭಾವಚಿತ್ರವನ್ನು ಇಡಬಾರ್ದು. ಅದಕ್ಕೆ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಎರಡನೇದಾಗಿ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಅದಕ್ಕೆ ನಾ ಹೆಚ್ಚಿಗೆ ಇನ್ನು ಮಾತನಾಡೋದಿಲ್ಲ. ಎಲ್ಲ ಅರೆಸ್ಟ್ ಮಾಡಬೇಕು. ಶಂಕರ್ ಬಿದ್ರಿ ಈ ಏನು ಕೃತ್ಯವೆಸಗಾರ ಆ ಸ್ಥಾನದ ಕುಂತು ಶಂಕರ ಬಿದರಿಗೆ ಬಸವ ತತ್ವ ಅನುಯಾಯಿಗಳಾಗಲಿ, ವಚನ ಸಾಹಿತ್ಯಕ್ಕೆ ನಂಬೋರಾಗಲಿ, ಲಿಂಗಾಯತರಾಗಲಿ ಕ್ಷಮಿಸುವುದಿಲ್ಲ. ಅವರ ನಿರ್ಧಾರ ಇನ್ನೂ 2 ದಿನ ಬಾಕಿ ಇದೆ. ಅವ್ರ ನಿರ್ಧಾರ ವಾಪಸ್ ತಗೋಬೇಕು. ಸರ್ಕಾರ ಎಲ್ಲರೂ ಹೋದ್ರೆ ಶಂಕರ ಬಿದರಿಗೆ ಅರೆಸ್ಟ್ ಮಾಡಬೇಕು ಅಂತ ಭಾರತೀಯ ಬರ್ಬೋದು ಆಗ್ರಹ ಪರಿಸ್ಥಿತಿ. ಮೊದಲು ಅವ್ರ ಬಸವ ಜಯಂತಿ ನೋಡ್ರಿ 30/4/2025 ಸ್ಥಳ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ರಮಣಶ್ರೀ ರೋಡ್, ಸದಾಶಿವನಗರ್, ಅರಮನೆ ರೋಡ್, ಬೆಂಗಳೂರು. ಅಲ್ಲಿ ನಡೀತದ ಕಾರ್ಯಕ್ರಮ. ಯಾವುದು? ಪಂಚಾಚಾರ್ಯರ ಯುಗಮಾನೋತ್ಸವ ಅಂತ ಮ್ಯಾಲ ಬರೆದು ಕೆಳಗ ಹಾಗೂ ಬಸವ ಜಯಂತಿ ಅಂದ್ರೆ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ಪಂಚಾಚಾರ್ಯ ಯುಗಮಾನೋತ್ಸವ ಕೊಟ್ಟು 2ನೇ ಆದ್ಯತೆ ಬಸವ ಜಯಂತಿ ಕೊಡ್ತಾರೆ. ಇಂಥ ಕಾರ್ಡ್ ನೋಡಿ ನನ್ನ ರಕ್ತ ಕುದಿತ್ತು. ನಾನು ಅವತ್ತೇ ಬಾಬು ಅಲಿಗೆ, ಬಾಲ್ಕಿಯಪ್ಪವರಿಗೆಲ್ಲ ಹೇಳಿ ಸಭೆ ಮಾಡಿ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನ. ಯಾಕಂದ್ರೆ ಇದು ಬಹಳ ದೊಡ್ಡ ದುರಂತ. ಬಸವ ಜಯಂತಿಗೆ ದಿನ ಇದು ಯಾವ ಪಂಚಾಚಾರ್ಯ ಯುಗಮಾನೋತ್ಸವ? ಅದನ್ನ ತಂದು ನಮ್ಮ ಒಂದು ಸಂಸ್ಥೆ ಅಂತ ಬಹಳ ದೊಡ್ಡ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆ ಅಂತ ಅಂತಾನೆ ಹೇಳ್ಕೊತಾ ಬಂದಂತವ್ರೆ
ಇವತ್ತು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ಬಸವಣ್ಣನವರ ಜಯಂತಿಯನ್ನು ಹಾಳು ಮಾಡ್ಲಿಕ್ಕೆ ಹೊರಟಿರೋದು ಇದು ಬಹಳ ದೊಡ್ಡ ದುರಂತ. ಶಂಕರ್ ಬಿದ್ರಿ ಅವರೇ, ತಾವು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಬೇಕು. ಈ ರೀತಿ ಅಧ್ವಾನವನ್ನ ಮಾಡ್ಲಿಕ್ಕೆ ತಮಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ. ತಾವು ಈ ಒಂದು ತಪ್ಪು ಮಾಡಿದಕ್ಕೋಸ್ಕರ ಈಗಿನ ತಕ್ಷಣದಿಂದಲೇ ತಾವು ಆ ಹುದ್ದೆಗೆ ರಾಜೀನಾಮೆ ಕೊಟ್ಟರೆ ತಮಗೆ ಗೌರವ ಇರುತ್ತದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಬಸವಣ್ಣನವರಿಗೆ ಸಮಾನ ಯಾರೂ ಇಲ್ಲ. ಬಸವಣ್ಣ ಜಗತ್ತು ಕಂಡ ಮಹಾನ್ ಪ್ರವಾದಿ ಅಂತ ಮಹಾಪುರುಷರ ಒಂದು ಜಯಂತಿಯನ್ನ ತಾವು ಹಾಳು ಮಾಡ್ತಾ ಇರೋದು ಇದು ನಾವು ಯಾರೂ ಒಪ್ಪಂಗಿಲ್ಲ. ಈ ಪಂಚಾಚಾರ ಯುಗಮಾನೋತ್ಸವ ಈ ಒಂದು ಕಾರ್ಯಕ್ರಮ ನೀವು ಮತ್ತೆ ಯಾವುದೇ ದಿನ ಹಮ್ಮಿಕೊಂಡ್ರೆ ನಮ್ಗೆ ಯಾವುದೇ ನಿಮ್ ಬಗ್ಗೆ ನಮಗ ಅಭ್ಯಂತರ ಇಲ್ಲ. ವರ್ಷದ 364 ದಿನ ಡಂಗೂರ್ ಹೊಡಿರಿ, ನಮಗೆ ಯಾವ ಒಂದು ನಿಮ್ಮ ಬಗ್ಗೆ ನಮಗೆ ಅಭ್ಯಂತರ ಇಲ್ಲ. ಆದ್ರೂ ಬಸವ ಜಯಂತಿ ದಿನ ಇನ್ಯಾವುದೋ ಕಾರ್ಯಕ್ರಮ ತಂದು ಬಸವ ಜಯಂತಿ ತಳಕ್ ಹಾಕ್ತೀವಂದ್ರ ನಾವು ನಿಮ್ಮನ್ನು ಎಂದೂ ಬಿಡೋದಿಲ್ಲ, ಸುಮ್ಮನೆ ಕೂಡೋದಿಲ್ಲ. ನೀವು ಕೇವಲ ಬಸವ ಜಯಂತಿ ಮಾಡೋದಿದ್ರೆ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಕಾರ್ಯಕ್ರಮವನ್ನ ರದ್ದುಪಡಿಸಬೇಕು ಅಂತ ನಾವು ಈ ಮೂಲಕ ನಾವು ವಿನ್ನಹ ಮಾಡ್ತೇವೆ. ನನ್ನ ಕೂಡಲೇ ಅವರು ವಾಪಸ್ ತಗೋಬೇಕು. ನಾ ರಾತ್ರಿ ಅವರಿಗೆ 15 ನಿಮಿಷ ಮಾತಾಡೀನಿ. 15 ನಿಮಿಷ ಮಾತಾಡಿ ಅವರು ಇಲ್ಲ ಬುದ್ಧಿ ಮುಂದಿನ ವರ್ಷ ತಗೋತೀನಿ, ವಾಪಸ್ ಮುಂದಿನ ವರ್ಷ ತಗೋತೀನಿ. ಸರ್ ಮುಂದಿನ ವರ್ಷ ತಗೊಂಬಂದು ಈಗ ತಗೋರಲ್ಲ, ಅದರ ವ್ಯತ್ಯಾಸ ಏನಾಗ್ತದೆ ಅಂತ ನಾ ಎಷ್ಟು ತಿಳಿಸಿ ಹೇಳಿದ್ರು ಅವರು ಆಲೋಚನೆ ಮಾಡ್ತೀನಿ ಅಂತ ಫೋನ್ ಇಟ್ಬಿಟ್ರು. ಅದಕ್ಕೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಕ್ಕೆ ಇದು ಬಸವಣ್ಣನ ಈ 4 ದಿನ ಅದ. ಇವತ್ತಿಗೆ 26, 27, 28, 29 2-3 ದಿವಸ ಮಾತ್ರ ಅದ. 2-3 ದಿವಸದ ಒಳಗಾಗಿ ನಾವು ಚಂದ ಪ್ಲಾನ್ ಮಾಡಿ ಬಿದ್ರಿಯವರು ವೀರಶೈವ ಮಹಾಸಭಾ ಮುಂದೆ ಹೋಗಿ ಧರಣಿ ಕೂಡಬೇಕು. ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಎಲ್ಲ ಬಸವ ಸಂಘಟನೆಯವರು ಅಲ್ಲಿ ಹೋಗಿ ಧರಣಿ ಕೂಡಬೇಕು, ಅಥವಾ ಬಿದ್ರಿಯವ್ರ ಮನೆ ಮುಂದೆ ಹೋಗಿ ಕೂಡಬೇಕು. ನಾವೆಲ್ಲ ಆಲೋಚನೆ ಮಾಡಿ ಇದಕ್ಕೆ ತೀಕ್ಷಣ ಪ್ರತಿಕ್ರಿಯೆ ಮಾಡಿದ್ರೆ ಮಾತ್ರ ಇದು ಅವ್ರು ವಾಪಸ್ ತಗೋತಾರೆ ವಿನಃ ನಾವು ಎಲ್ಲೋ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಟ್ರೈಕ್ ಮಾಡಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ಅವರು ಅದಕ್ಕೆ ಜಗ್ಗಂಗ ಲಕ್ಷಣಗಳನ್ನು ಕಂಡು ಬಂದಿಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ 2-3 ದಿವಸದಾಗ ಅದೇನಂತಿರಲ್ಲ ನೀವು ಹುಕ್ಕ ಇನ್ ಕುಕ್ ಅಂತ ಮಾಡು ಇಲ್ಲ ಮಡಿ ಇದು ನಮ್ದು ತನಕ ಇದಕ್ಕೆ ನಾವು ಬಿಡಬಾರ್ದು. ಅವ್ರು ವಾಪಸ್ ತಗೊಂಡ ಮೇಲೆ ಇದಕ್ಕೆ ವಿರಾಮ ನಾವು ತಗೋಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರುಡ್ಕೇರಿ ಬೀದರ್ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಪ್ರಯುಕ್ತ ಫುಟ್ಬಾಲ್ ಚಾಂಪಿಯನ್ಶಿಪ್ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು 3 ದಿನಗಳ ಕಾಲ ನಗರದ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಿವರಾಜ್ ಹಾಸನ್ಕರ್, ನಿವೃತ್ತ ಪೊಲೀಸ್ ಅಧೀಕ್ಷಕರಾದ ವಿ.ಎಂ. ಜ್ಯೋತಿ ಅವರು ಸೇರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪಾರಿವಾಳ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಈಶ್ವರ್ ಬಿ ಖಂಡ್ರೆ ಅವರು ಫುಟ್ಬಾಲ್ಗೆ ಕಿಕ್ ಮಾಡುವ ಮೂಲಕ ಫುಟ್ಬಾಲ್ ಟೂರ್ನಿಗೆ ಚಾಲನೆ ನೀಡಿದ್ದರು. ಇಂದಿನ ಯುವ ಜನರು ಮೊಬೈಲ್ನಲ್ಲಿರುವ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೂ ಇತರೆ ವಾಟ್ಸಪ್ ಗೇಮ್ಗಳಿಗೆ ಮಾರು ಹೋಗಿ ದೈಹಿಕ ಚಟುವಟಿಕೆಗಳಿಂದ ವಿಮುಖರಾಗುತ್ತಿರುವವರು. ಯುವ ಜನರಲ್ಲಿ ಕುಗ್ಗಿರುವ ದೈಹಿಕ ಸಾಮರ್ಥ್ಯವನ್ನು ಬಲಪಡಿಸಲು ಹಾಗೂ ಬೀದರ್ನಲ್ಲಿ ಫುಟ್ಬಾಲ್ ಕ್ರೀಡೆಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸಲು ಈ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ. 3 ದಿನಗಳ ಕಾಲ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಧಾರವಾಡ ಹಾಗೂ ಕಲಬುರಗಿಯಿಂದ 4 ತಂಡಗಳು, ಹೈದರಾಬಾದ್ನಿಂದ 4 ತಂಡಗಳು, ಬೀದರ್ನಿಂದ 2 ತಂಡಗಳು, ಪಕ್ಕದ ಮಹಾರಾಷ್ಟ್ರದ ಪರಭಣಿಯಿಂದ 1 ತಂಡ ಭಾಗವಹಿಸಿವೆ. ಈಗಾಗಲೇ 10 ತಂಡಗಳು ನೋಂದಣಿ ಮಾಡಿಕೊಂಡಿದ್ದವೆ. ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ತಂಡಕ್ಕೆ ನಗದು 25,000 ಬಹುಮಾನ, ಟ್ರೋಫಿ, ಪದಕ ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು. ದ್ವಿತೀಯ ಬಹುಮಾನವಾಗಿ ₹15,000 ನಗದು ಬಹುಮಾನ, ಪ್ರಶಸ್ತಿ ಫಲಕ, ಟ್ರೋಫಿ, ಮೆಡಲ್ಗಳನ್ನು ನೀಡಿ ಗೌರವಿಸಲಾಗುವುದು. ಅದೇ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್, ಬೆಸ್ಟ್ ಗೋಲ್ಡ್ ಕೀಪರ್, ಬೆಸ್ಟ್ ಸ್ಕೋರರ್ ಇತ್ಯಾದಿ ವೈಯಕ್ತಿಕ ಸ್ಪರ್ಧಾಳುಗಳು ಪದಕ, ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುತ್ತಿದೆ ಎಂದರು.
ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರು ಪಂಚಾಯತ್ ಇಲಾಖೆ ತಾಲೂಕಾ ಪಂಚಾಯತ್ ಹುಮ್ನಾಬಾದ್ನ ತಮ್ಮಣ್ಣ BA, ಪೊಲೀಸ್ ಇಲಾಖೆಯ ರಂಗೇಶ್ ಕುಮಾರ್, ಮಾರುತಿ ಬೌದ್ಧೆ, ವಿಠಲ್ದಾಸ್ ಬ್ಯಾಗೆ, ಅನಿಲ್ ಕುಮಾರ್ ಬೆಲ್ದಾರ್, ಅಬ್ದುಲ್ ಮನ್ನಾನ್ ಸೇಠ್, ರಮೇಶ್ ಡಾಕುಳುಗಿ, ಶಾಮ್ವೆಲ್, ಮೌಲಪ್ಪ ಮಾಳ್ಗೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಕ್ರೀಡಾಪಟುಗಳು ಇದ್ದರು. ಪಾರಿವಾಳವನ್ನು ಆರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡೇ ಸಾಹೇಬರು ಪಾರಿವಾಳವನ್ನು ಆರಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ, ವಿಶ್ವಕ್ಕೆ, ಅವರಿಗೆ ನಾವೆಲ್ಲ ವಿಶ್ವಜ್ಯೋತಿ ಅಂತಲೇ ಹೇಳಿ ಕರೀತೀವಿ. ಅವ್ರು ಏನೊಂದು ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿರುವಂಥ 140 ಕೋಟಿ ಜನರಿಗೂ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಅವರೆಲ್ಲರಿಗೆ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಇವತ್ತು ಅದರ ತಳದ ಮೇಲೆ ಇವತ್ತು ಸುಂದರವಾದಂಥ, ಭವ್ಯವಾದಂಥ ಸಮಾಜ ಕಟ್ಟಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಅವ್ರ ಕಾರ್ಯಕಾಲದಲ್ಲಿ ಇವತ್ತು ಅವರೇನು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ ಮಾಡಿ ಎಲ್ಲ ಸಮುದಾಯಕ್ಕೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಇದು ಬಹುಸಂಸ್ಕೃತಿಯ ದೇಶ, ಬಹುತ್ವದ ದೇಶ. ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಂವಿಧಾನಬದ್ಧವಾಗಿ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿಕೊಂಡು ನಮ್ಮ ದೇಶಕ್ಕೆ ಯಾವುದು ಅನುಕೂಲ ಆಗುತ್ತೆ, ಈ ದೇಶವನ್ನು ಬಲಿಷ್ಠವಾದಂಥ ರಾಷ್ಟ್ರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಅವರೇನು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಗ್ರಂಥಗಳಲ್ಲೂ ಅತ್ಯಂತ ಪವಿತ್ರವಾದಂಥ ಒಂದು ಸಂವಿಧಾನ ಲಿಖಿತವಾಗಿ ಕೊಟ್ಟಂಥದ್ದು, ಬೃಹತ್ ಆದಂಥ ಸಂವಿಧಾನ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಅವರ ಜಯಂತ್ಯೋತ್ಸವದ ನಿಮಿತ್ತ BM ಜ್ಯೋತಿ ಅವರು, ಯಾಕೆಂದರೆ ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಅವ್ರು ಹೇಳಿದರು ತಳವರ್ಗದವರನ್ನು ಸುಶಿಕ್ಷಿತರನ್ನಾಗಿ ಮಾಡಿದರೆ ಇವತ್ತೇನು ನಮ್ಮಲ್ಲಿ ಜಾತಿ ಇದೆ, ಈ ಜಾತೀಯತೆ ವಿನಾಶ ಆಗಬೇಕು, ಈ ಜಾತಿ ಚೂರು ಆಗಬೇಕು ಪದ್ಧತಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸುಶಿಕ್ಷಿತರಾಗಬೇಕು ಅಂತ ಹೇಳಿದರು. ಅದೇ ರೀತಿಯಲ್ಲಿ BM ಜ್ಯೋತಿ ಅವರ ಪರಿವಾರದವರು, ಅವರು ಸಹಿತ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಲಾ ಗ್ರಾಜ್ಯುಯೇಟ್ ಆಗ್ತಾ ಇದ್ದಾರೆ. ಹೀಗಾಗಿ ಅವ್ರಿದ್ರೆ ಏನು ತೋರಿಸ್ಕೊಡ್ತದೆಪ್ಪ ಅಂದರೆ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ನಡೀತಾ ಇದ್ದಾರೆ ಅಂತೇಳಿ ಹೇಳಿ, ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಹೀಗಾಗಿ ಫೇಸ್ಬುಕ್ ಇದೆ, ಇವತ್ತು ಅನೇಕ ರೀತಿಯಲ್ಲಿ ದುಶ್ಚಟ, ದುರ್ಗುಣಗಳಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ವೃಥಾ ಸಮಯ ಹಾಳ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಶಾರೀರಿಕವಾಗಿ ಸದೃಢವಾಗಿರಬೇಕು ಅನ್ನುವಂಥದ್ದು, ಒತ್ತಡದ ಜೀವನ ಇದೆ. परम पूज्य ಬೋಧಿಸತ್ವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ 134ನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಬುದ್ಧ ಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರೂಗೇರಿ ವತಿಯಿಂದ ಈ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಏಪ್ರಿಲ್ 26, 27 ಮತ್ತು 28ರಂದು ಹಮ್ಮಿಕೊಳ್ಳಲಾಗಿದೆ. ಈ ಪಂದ್ಯಾವಳಿಯಲ್ಲಿ ಹೈದರಾಬಾದ್ದಿಂದ 4 ತಂಡಗಳು, ಗುಲ್ಬರ್ಗಾದಿಂದ 4 ತಂಡಗಳು ಹಾಗೂ ಹುಬ್ಬಳ್ಳಿಯಿಂದ ಸಹ ಒಂದು ಟೀಮ್ ಬರ್ತಕ್ಕಂಥ ಸಾಧ್ಯತೆ ಇದೆ. ನಾಳೆ ವೇಟ್ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಈಗಾಗಲೇ 8 ಪಂದ್ಯಗಳು 8 ತಂಡಗಳು ವರದಿ ಮಾಡಿಕೊಂಡಿದ್ದು, ಫಿಕ್ಸ್ಚರ್ ಪ್ರಕಾರ ಇಂದು ಬೆಳಗ್ಗೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು
ಬೀದರಿನ ಉಸ್ತುವಾರಿ ಮಂತ್ರಿಗಳು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುತ್ತಾರೆ. ಅವರೊಂದಿಗೆ ನಮ್ಮ ನೆಚ್ಚುಗೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು, ಹಾಗೆ ನಮ್ಮ ಸಹೋದರರಾಗಿರ್ತಕ್ಕಂಥ ಶಿವರಾಜ್ ಹಾಸನ್ಕರ್ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ಸಿನ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ದಲಿತ ಸಂಘಟನೆಯ ಕಾರ್ಯಕರ್ತರು, ಬೀದರ್ ಜಿಲ್ಲೆಯ ಫುಟ್ಬಾಲ್ ಪ್ರೇಮಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನನಗೆ ಸಹಕರಿಸಿರುತ್ತಾರೆ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ 134ನೆಯ ಜನ್ಮದಿನೋತ್ಸವ ಪ್ರಯುಕ್ತ ಈ ಫುಟ್ಬಾಲ್ ಟೂರ್ನಮೆಂಟನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಪ್ರೇಮದ ಅತಿ ಉತ್ಸಾಹಿಕವಾದ VN ಜ್ಯೋತಿ ಅವರ ಕುಟುಂಬದಿಂದ ಆರ್ಗನೈಸ್ ಮಾಡಲಾಗಿದೆ. ಇದು ಒಂದೇ ಪ್ರೋಗ್ರಾಮ್ ಅಲ್ಲ. 2011ರಲ್ಲಿ ಸೈಕಲ್ ಟೂರ್ನಮೆಂಟ್ ಇಕ್ಕಿದ್ರು ಮತ್ತು 2022ರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇಕ್ಕಿದ್ರು. ಈಗ ಈ 2034ರಲ್ಲಿ 25ರಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಇಕ್ಕೊಂಡು ಈ ಜನರಿಗೆ ಹುರುಪು ಕೊಡುವ ಸಲುವಾಗಿ ಈ ಟೂರ್ನಮೆಂಟ್ ಇಕ್ಕೊಂಡಿದ್ದಾರೆ. ಇವರು ಇನ್ನು ಮುಂದೆ ಹೀಗೆ ಜನರನ್ನ ಉತ್ಸಾಹಿಸಲು ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಹಾಗೂ ಅಭಿನಂದನಾ ಸಮಾರಂಭವನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕಿಯಾದ ಶಶಿಕಲಾ ಮಾಳ್ಗೆ, ಎಲುಬು ಮತ್ತು ಕೀಲು ತಜ್ಞರು, ವೈದ್ಯಕೀಯ ಸೇವೆಯಲ್ಲಿ 25 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿದ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ರಾಜ್ಯ ಸಹಾಯಕ ರತ್ನ ಪ್ರಶಸ್ತಿ ವಿಜೇತರಾದ ಬಾಬುರಾವ್ ಕುಂಬಾರ್ ಅವರಿಗೆ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಹಿಂದುಳಿದ ಜಾತಿಗಳ ಒಕ್ಕೂಟದ ಉಪಾಧ್ಯಕ್ಷ ತಾನಾಜಿ ಸಾಗರ್ ವಹಿಸಿದರು. ಅತಿಥಿಗಳಾಗಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಶೆಟ್ಟಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಸಂವಿಧಾನ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ಮನ್ನಾನ್ ಸೇಠ್, ಸಮಿತಿಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್, ಹಿಂದುಳಿದ ಜಾತಿಗಳ ಒಕ್ಕೂಟದ ಕಲಬುರಗಿ ಅಧ್ಯಕ್ಷ ಮಹಾದೇವ್ ವಕೀಲ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ದಾಕುಳಗಿ ಅವರು ಭಾಗವಹಿಸಿದ್ದರು. ಜನವಾರಿ ಮಹಿಳಾ ಸಂಘದ ಅಧ್ಯಕ್ಷ ವಿಜಯಲಕ್ಷ್ಮಿ ಗಡ್ಡೆ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದರು. ಬಸವರಾಜ ಮಾಳ್ಗೆ ಅವರು ಪ್ರಾಸ್ತಾವಿಕ ನುಡಿಯನ್ನು ನುಡಿದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್, ಹಿಂದುಳಿದ ಜಾತಿಗಳ ಒಕ್ಕೂಟದ ಹಿರಿಯ ಮುಖಂಡ ಗೋವರ್ಧನ್ ಸೇನಾ, ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಬಾಬುರಾವ್ ಪಾಸ್ವಾನ್, ರೆಡ್ಡಿ ಸಮಾಜ ಅಧ್ಯಕ್ಷ ಶಂಕರ್ ರೆಡ್ಡಿ ಚಿಟ್ಟ, ಬಂಜಾರ ಸಮಾಜದ ಅಧ್ಯಕ್ಷ ಗೋವರ್ಧನ್ ರಾಥೋಡ್, ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮಹೇಶ್ ಪಾಂಚಾಳ್, ಕೋರ್ವಾ ಸಮಾಜದ ಅಧ್ಯಕ್ಷ ರಘುನಾಥ್ ಮರ್ಕಲೆ, ಗೊಂಡಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ತುಕಾರಾಮ್ ಚಿಂಕೋಡೆ, ಗಾಣ್ಗಾ ಸಮಾಜದ ಅಧ್ಯಕ್ಷ ಬಸವರಾಜ್ ಚಿಕ್ಲೆ, ಟೋಕ್ರಿ ಕೋಳಿ ಸಮಾಜದ ಉಪಾಧ್ಯಕ್ಷ ಸುನೀಲ್ ಕುಮಾರ್ ಕಾಶಂಪುರ್, ಹಡ್ಪತ್ ಸಮಾಜದ ಅಧ್ಯಕ್ಷ ಪ್ರಭುರಾವ್ ತರ್ನಾಳೆ ವಕೀಲರು, ಮಡಿವಾಳ ಸಮಾಜದ ಧನರಾಜ್ ಮಡಿವಾಳ್, ಕರ್ನಾಟಕ ಮರಾಠ ಸೇನಾ ಸಂಘದ ಅಧ್ಯಕ್ಷ ಶಂಕರ್ರಾವ್ ಬಿರಾದರ್, ಪದ್ಮಶಾಲಿ ಸಮಾಜದ ಅಧ್ಯಕ್ಷ ಮೋಹನ್ ಬಾಚಾ, ಕಾಟಿಕ ಸಮಾಜದ ಅಧ್ಯಕ್ಷ ಸಾಯಿಕುಮಾರ್, ಸುಕುಳಸಾಳಿ ಸಮಾಜದ ಮುಖಂಡ ಯೋಗೇಶ್, ಡೋಹರ ಕಕ್ಕಯ್ಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಮೇಶ್, ಬೋವಿ ವಡ್ಡರ ಸಮಾಜದ ಅಧ್ಯಕ್ಷ ಮಾಣಿಕ್ರಾವ್ ವಾಡೇಕರ್, ಮೇದಾರ ಕೇತಯ್ಯ ಸಮಾಜದ ಅಧ್ಯಕ್ಷ ಸುರೇಶ್ ಮೇದಾ, ಹೇಡ್ಬ ಸಮಾಜದ ಅಧ್ಯಕ್ಷ ಸುಭಾ ಹೈಕೇಟ್, ಹರಳಯ್ಯ ಸಮಾಜದ ಅಧ್ಯಕ್ಷ ಸುಬಾ ಹಮೀಲ್ಪುರ್, ಬೋವಿ ಸಮಾಜದ ಅಧ್ಯಕ್ಷ ಶೈಲೇಂದ್ರ ಹಿವಾರೆ, ಭಾಸುವಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಸಂಜೀವ್ ಕುಮಾರ್ ಘನಾತೆ, ಹಡ್ಕಲ್ ಸಮಾಜದ ಅಧ್ಯಕ್ಷ ಶರಣಪ್ಪ ಹಾವಗೊಂಡ ಗೊಲ್ಲ, ಸಮಾಜದ ಅಧ್ಯಕ್ಷ ಹೇಮಂತ್ ಯಾದವ್, ಇಡಿಗ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚೌಧರಿ ಹಾಗೂ ಇತರರು ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
ಇದೇ ಸಂದರ್ಭದಲ್ಲಿ ಸತಿಪತಿಗೊಳಗೊಂದಾದ ಭಕ್ತಿ ಹಿತವಪ್ಪದ್ದು ಶಿವಂಗೆ ಎನ್ನುವಂತೆ ಪತಿಯ ಸೇವೆಯಲ್ಲಿ ಕೈ ಜೋಡಿಸಿ ತನ್ನ ಕರ್ತವ್ಯದಲ್ಲಿದ್ದಾಗ ಅನೇಕರಿಗೆ ಸಹಾಯ ಮಾಡಿ ಮಾನವೀಯತೆ ಮೆರೆದ ನಿವೃತ್ತ ಶಿಕ್ಷಕಿ ಶಶಿಕಲಾ ಮಾಳ್ಗೆ ಗ್ರಾಮೀಣ ಭಾಗದಲ್ಲಿ ಉಚಿತವಾಗಿ ಆರೋಗ್ಯ ಸೇವೆ ನೀಡಿ ಭೇಷ ಎನ್ನಿಸಿಕೊಂಡ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಹಾಗೂ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ವಿಜೇತರಾದ ಬಾಪುರಾವ್ ಕುಂಬಾರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಜರುಗಿತು. ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಪೌರಾಡಳಿತ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ರಹೀಂ ಖಾನ್ ಸಾಹೇಬರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಸಮಾಜದ ಮತ್ತು ನಗರಸಭಾ ಅಧ್ಯಕ್ಷರು ಮಾಳಿಗೆ ಸಾಹೇಬರು, ಜಾಬ್ ಶೆಟ್ಟಿ ಸಾಹೇಬರು, ಎಲ್ಲರೂ ಮನ್ನಾನ್ ಸೇಠ್ ಅವರು ಎಲ್ಲರೂ ಕೈ ಜೋರಾಗಿ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ, ಇನ್ನೂ ಬಡತನ ಇದೆ, ಇನ್ನೂ ಅಸಮಾನತೆ ಇದೆ. ಇನ್ನು ನಾವು ನೋಡ್ತೀವಿ ಅನೇಕ ಜನ ಶ್ರೀಮಂತರು ಅಗರ್ಭ ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ, ಬಂಡವಾಳಶಾಹಿಗಳು ಮಾತ್ರ ಬೆಳೀತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿರುವಂಥ ಜನ ಇವತ್ತಿಗೂ ಶೋಷಿತರು, ದಮನಿತರು, ರೈತರು, ಕಾರ್ಮಿಕರು, ಮಹಿಳೆಯರು ಅನೇಕ ರೀತಿಯ ಶೋಷಣೆ ಅನುಭವಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇಂಥ ಪರಿಸ್ಥಿತಿಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಆರ್ಟಿಕಲ್ 340 ಕೊಟ್ಟಿದ್ದಾರೆ, ಅದು ಇನ್ನೂ ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕಾಗಿದೆ. ಈ ದೇಶ ಯಾವಾಗ ಇವತ್ತು ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅಂತ ಹೇಳಿದ್ರೆ, ದೇಶದಲ್ಲಿರುವಂಥ ಎಲ್ಲ 140 ಕೋಟಿ ಜನ ಬಡತನಕ್ಕಿಂತ ಮೇಲೆ ಬರಬೇಕು, ಎಲ್ಲರಿಗೂ ಸಮಾಜ ರೀತಿಯಲ್ಲಿ ನ್ಯಾಯ ಸಿಗುವಂಥದ್ದು ಆಗಬೇಕು. ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ನ್ಯಾಯ ಸಿಕ್ಕರೆ ಮಾತ್ರ ಇದು ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ? ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಸಮರ್ಪಕವಾಗಿ ಬೆಳೆದರೆ ಮಾತ್ರ ಮನುಷ್ಯನ ವ್ಯಕ್ತಿತ್ವ, ಅವನ ರೂಪ ಚೆನ್ನಾಗಿ ಕಾಣಿಸ್ತದೆ. ಸಮರ್ಪಕವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಇದರ ಅರ್ಥ ಈ ದೇಶದಲ್ಲಿ ಸಮಾಜದಲ್ಲಿ ಇರುವಂಥ ಎಲ್ಲ ಜನರು ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು. ಯಾರೋ ಒಬ್ರು ಇವತ್ತು ಬಡವರಾಗಿ ಉಳಿದ್ರೆ, ಸಾಮಾಜಿಕವಾಗಿ ಹಿಂದುಳಿದವರಾಗಿ ಉಳಿದ್ರೆ ಆ ದೇಶ ಬಲಾಢ್ಯ ಆಗಲಿಕ್ಕೆ ಸಾಧ್ಯ ಆಗ್ತದ? ಆಗೋದಿಲ್ಲ. जो आज इतने प्यार से, विश्वास से, मोहब्बत से और इतना फ्रीडम कोई हमको उंगली तक बता नहीं सकता, कोई ऐसा हट को ठहरो भी नहीं बोल सकता. अगर उंगली भी बता दिया, तुमको गलत भी बोल दिया तो तुम उसको केस कर सकते हैं. कैसे सबक सिखाना है पूरे 140 करोड़ जो मेरे देश के जितने लोग हैं, हर इंसान को वो कानून, वो संविधान मिला है. तो हम सिर्फ दलित समाज, जब भी बाबा साहब अम्बेडकर की जयंती होती है, 90% दलित समाज के मेरे भाई वो लोग बहुत प्रेम से, विश्वास से मनाते हैं. मगर उनको 18% रिजर्वेशन मिला है. वो 18% में भी वो दलित समाज नहीं है वहाँ पे, उसमें भी 100 कास्ट है. छोटे 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 कास्ट मिला के दलित समाज बना है. लोग समझते हैं दलित समाज, एससी समाज वो खाली बदलाव हो गए, खाली सामने आते हैं. जितने छोटे छोटे उसमें 100 कास्ट है वो कभी भी नजर नहीं आते. बाबा साहब अगर करना है तो एक ही समाज को, दलित समाज को करते थे, ऐसा नहीं किया. खाली दलित समाज 18% या 22% रिजर्वेशन में, वो भी पूरे 100 लोग हैं उसमें. बैकवर्ड अलग है, पूरा माइनॉरिटी अलग है, जनरल अलग है. तो ये सभी लोग जो देन है, मेन हम सबको बाबा साहब अंबेडकर के बारे में. ಬಸವ ಚಳವಳಿ ಬೀದರಲ್ಲಿ ತನ್ನದೇ ಆದಂಥ ಇತಿಹಾಸವನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ಬಸವ ಚಳವಳಿ ಮತ್ತು ಅಂಬೇಡ್ಕರ್ ಚಳವಳಿ ಹಿಂದುಳಿದ
ವರ್ಗದವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೆನ್ನೆಲುಬಾಗಿ ಈಶ್ವರ್ಜಿ ಖಂಡ್ರೆ ಅವರು, ರಹೀಮ್ ಖಾನ್ ಅವರು ಸದಾ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳು. ಕೆಲವೊಂದು ವ್ಯಕ್ತಿಗಳು ಬರ್ತಾರೆ ಮಧ್ಯದಲ್ಲಿ ಆಟ ಕೆಡಿಸ್ಲಿಕ್ಕೆ ನಾವು ಸಣ್ಣಾಗಿರ್ತಿದ್ದೆವು, ಆಟ ಕೆಡಿಸ್ಬೇಕಂತಿರ್ತೀವಿ. ಈಗ ಆಟ ಕೆಡಿಸೋರು ಆಟ ನಡೆಯೋದಿಲ್ಲ, ಹಿಂದುಳಿದ ಎಲ್ಲ ಜಾತಿ ಮಂದಿ ಒಂದಾಗಿದ್ದೇವೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ಬಂಧುಗಳು. ಈ ಒಂದು ವೇದಿಕೆ ಮುಖಾಂತರ ನಾವು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೇವೆ. ಇಷ್ಟೆಲ್ಲ ಜಿಲ್ಲೆಯ ಅಧ್ಯಕ್ಷರು ಇವತ್ತು ಪ್ರಪ್ರಥಮವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಎಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬರ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ನಾವು ಮೊನ್ನೆ 4ನೇ ಏಪ್ರಿಲ್ಗೆ ಎಲ್ಲರೂ ಅಂಬೇಡ್ಕರ್ ಅಂತ ಏನು ಒಂದು ಭವ್ಯವಾದ ನಾಟಕವನ್ನು ಮಾಡಿದ್ದೇವೆ. ಅದೇ ನಾಟಕದ ಫಲಸ್ವರೂಪವಾಗಿ ಬಾಬಾ ಸಾಹೇಬರು ಕೇವಲ ದಲಿತರದಲ್ಲ, ಕೇವಲ ಹಿಂದುಳಿದವರದಲ್ಲ, ಇಡೀ ಸಮಸ್ತ ಭಾರತೀಯ ನಾಯಕ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಬಂಧುಗಳು. ಸೊ ಹಾಗಾಗಿ ನಾವು ಈ ಒಂದು ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ಮಾಡೋದ ಉದ್ದೇಶ ಇಷ್ಟೇ. ಎಲ್ಲರೂ ಸೇರಿಕೊಂಡು ಏನು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಅಧಿಕಾರವನ್ನು ನೀಡಿದರೆ ಅದು ಹಿಂದುಳಿದ ವರ್ಗದವರಿಗೆ. ಅದು ಸಂವಿಧಾನದ ಕಲಂ 340 ಇರ್ಬೋದು, 341 ಇರ್ಬೋದು, 342 ಇರ್ಬೋದು. ಪ್ರಥಮವಾಗಿ ಈ ದೇಶದ OBC ಜನರಿಗಾಗಿ ಬಾಬಾ ಸಾಹೇಬರು ನಿಮ್ಮ ಚಿಂತನ ಮಂಥನವನ್ನ ಇವತ್ತು ಎಚ್ಚರಿಕೆ ಮಾಡಲಿಕ್ಕೆ ಈ ಒಂದು ಒಕ್ಕೂಟದ ಜಯಂತಿ ಒಂದು ನಾಂದಿ ಆಗ್ತಾ ಇದೆ ಅಂತ ಹೇಳಿ, ನಾವು ಚೆಂಕೋಡ್ ಸಾಹೇಬ್ರ ನೇತೃತ್ವದಲ್ಲಿ ಮಂಡಲ್ ಕಮಿಷನ್ ಅಂತ ಚೆಂಕೋಡ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಗಂಧರ್ವ ಸೇನೆಯನ್ನು ಕೊತ್ತಿದ್ದಾರೆ. ಬಿ ನಾರಾಯಣರಾವ್ ಇವತ್ತು ನೆನೆಸಬೇಕಾಗ್ತದೆ ಇವತ್ತಿನ ತಾರೀಖಲ್ಲಿ. ಅವತ್ತು ಮಂಡಲ್ ಕಮಿಷನ್ ಪರವಾದಂಥ ಹೋರಾಟವನ್ನು ದಲಿತ ಸಂಘರ್ಷ ಸಮಿತಿಯವರು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದ್ದರು. ಆದರೆ ನಮ್ಮ ಯುವಕರಿಗೆ ನಾವೇ ಕೆಲವೊಂದು ಕಿಡಿಗೇಡಿಗಳು ಜಾತಿವಾದಿಗಳು ಏನು ತಲೆ ತುಂಬ್ತಿದ್ರು ಅಂದರೆ ಮಂಡಲ್ ಕಮಿಷನ್ ನಿಮ್ಗಲ್ಲ, ಅದು ಮಂಡಲ್ ಕಮಿಷನ್ 27%, SC STಗಳಿಗೆ 18 ತೆಗೆದು 27% ಕೊಡ್ತಾ ಇದ್ದಾರೆ ಅಂದಾಗ ನಮ್ಮ ಹಿಂದುಳಿದ ಜಾತಿಗಳ ಮಕ್ಕಳು ಏನದಂದ್ರೆ ಮಂಡಲ್ ಕಮಿಷನ್ ವಿರೋಧವಾಗಿ ABVP, RSS, ಬಜರಂಗ ದಳ, BJP ಸೇರಿಕೊಂಡು ನಮ್ಮ ಕಮಿಷನನ್ನು ನಾವು ವಿರೋಧ ಮಾಡಿರ್ತಕ್ಕಂಥ ದಿವಸ ಐತಿಹಾಸಿಕ ಸತ್ಯ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತಿನ ತಾರೀಖಾಗ. ಈ ಕಾರಣದಿಂದ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ತಾರೀಖಾಗ. ಯಾವ ಕಾರಣಕ್ಕಾಗಿ ಅಂದರೆ ಮಂಡಲ್ ಕಮಿಷನ್ ಅನ್ನು ನಾವು ತಿಳ್ಕೊಳ್ಳಾರದ್ರೆ ಮಂಡಲ್ ಕಮಿಷನ್ ಅನ್ನು ವಿರೋಧ ಮಾಡಿರ್ತಕ್ಕಂಥ ಹಿಂದುಳಿದ ಜಾತಿಗಳು ಇಲ್ಲಿ ಮುಖಂಡರೆಲ್ಲ ಕೂತಿದ್ದಾರೆ, ಹಿಂದುಳಿದ ಜಾತಿಗಳ ಮುಖಂಡರೆಲ್ಲ ಕೂತಿದ್ದಾರೆ. ಸೊ ಎಲ್ಲರಿಗೂ ನಾವು ಒಂದು ಸಂದೇಶವನ್ನು ಕೊಟ್ಟು ಒಂದು ಸಭೆ ಕರೆದ್ವಿ. ಅದರಲ್ಲಿ ದಲಿತ ಸಂಘಟನೆದವರು ಸರ್ ಕಿಶೋರ್ ಸಾಹೇಬರು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರಲ್ಲಿ ದಲಿತ ಸಂಘಟನೆದವರು ನಾವು ಯಾರು ಕರೆದಿಲ್ಲ. ಸವಿತಾ ಸಮಾಜದ ಬಿಲ್ಡಿಂಗ್ ಅಲ್ಲಿ ಮೀಟಿಂಗ್ ಕರೆದು ನಾವು ಒಂದು ಪ್ರಸ್ತಾವನೆಯನ್ನು ಇಟ್ಟು, ಏನು ಪ್ರಸ್ತಾವನೆ ಇಟ್ಟಂದ್ರೆ ನಾವು ಹಿಂದುಳಿದ ಜಾತಿಗಳ ಒಕ್ಕೂಟದವರು ಕಲಂ 340 ಆರ್ಟಿಕಲ್ 340 ಬೆನಿಫಿಷರೀಸ್ ಇದ್ದೀವಿ. ಆ 340 ಬೆನಿಫಿಷರಿ ಎಲ್ಲ ಸೇರಿಕೊಂಡು ಅಂಬೇಡ್ಕರ್ ಜಯಂತಿ ಯಾಕೆ ಆಚರಣೆ ಮಾಡಬಾರ್ದು, ಅದಾದ್ಮೇಲೆ ಅಣ್ಣ ಬಸವಣ್ಣನ ಜಯಂತಿ ಯಾಕೆ ಮಾಡಬಾರ್ದು, ಅದಾದ್ಮೇಲೆ ಮಹಾತ್ಮ ಗಾಂಧಿ ಜಯಂತಿ ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕಂದ್ರೆ ಈ ದೇಶಕ್ಕೆ ಪ್ರಸ್ತುತವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು ಮತ್ತು ಮಹಾತ್ಮ ಗಾಂಧೀಜಿಯ ಒಂದು ಜೊರತದ ಅಂತಕ್ಕಂಥದ್ದು ನಾವೆಲ್ಲರೂ ಮನಗಾಣಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡಾಗ ನಮ್ಮ ಎಲ್ಲ ಹಿಂದುಳಿದ ಜಾತಿಯ ಒಕ್ಕೂಟದ ನಮ್ಮ ಬಂಧುಗಳು ಆಯ್ತು ಸರ್ ನೀವು ಮುಂದರಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಒಂದಿನ ಫಿಕ್ಸ್ ಮಾಡಿ ಈಶ್ವರ ಸಾಹೇಬ್ರಿಗೆ ಕೇಳೋಣ, ಈಶ್ವರ ಸಾಹೇಬ್ರು ರಹೀಮ್ ಖಾನ್ ಸಾಹೇಬರು ಬಂದರೆ ಈ ಜಯಂತಿಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ತಿಂಗಳ 27ರಿಂದ ಮೇ 2ರವರೆಗೆ ನಗರಕ್ಕೆ ಹತ್ತಿರದ ಸುಕ್ಷೇತ್ರ ಚಿದ್ರಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಬುತ್ತಿಬಸವಣ್ಣನವರ 25ನೇ ಜಾತ್ರಾ ರಜತ ಮಹೋತ್ಸವ ನಡೆಯಲಿದೆ ಎಂದು ಜಾತ್ರಾ ಮಹೋತ್ಸವದ ನೇತೃತ್ವ ವಹಿಸಿದ್ದ ಬೇಮಳಖೇಡದ ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ನುಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಶ್ರೀಗಳು 2000ನೇ ಇಸ್ವಿಯಿಂದ ಜಾತ್ರಾ ಮಹೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಹಿಂದೆಯೂ ಸಹ ನೂರಾರು ವರ್ಷಗಳಿಂದ ಹಿರಿಯರು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡು ಬರುತ್ತಿದ್ದರು. ಅದರ ಮಧ್ಯದಲ್ಲಿ ಅಲ್ಲಿಯ ನಂದಿ ವಿಗ್ರಹ ಭಿನ್ನವಾದ ಕಾರಣ ಜಾತ್ರೆಯನ್ನ ನಿಲ್ಲಿಸಲಾಗಿತ್ತು. 2000ನೇ ಇಸ್ವಿಯಲ್ಲಿ ಹೊಸ ಮೂರ್ತಿ ಸ್ಥಾಪಿಸಿ ಮಂದಿರದ ನೂತನ ಜೀರ್ಣೋದ್ಧಾರಗೈದು ಮತ್ತೆ ಜಾತ್ರೆ ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಎಂದರು. 12ನೇ ಶತಮಾನದಲ್ಲಿ ಶರಣರಲ್ಲಿ ಒಬ್ಬರಾದ ಮೇದಾರ ಕೇತಯ್ಯನವರು ಕಲ್ಯಾಣಕ್ಕೆ ಹೋಗಿ ಬಸವಣ್ಣನವರ ದರ್ಶನ ಪಡೆದು ಬರುತ್ತಿರುವಾಗ ಈಗಿರುವ ಬುತ್ತಿ ಬಸವಣ್ಣ ದೇವಸ್ಥಾನದಲ್ಲಿ ತಾನು ತಂದ ಬುತ್ತಿ ಬಿಚ್ಚಿ ಊಟ ಮಾಡಿದ್ದನ್ನು ಸ್ಮರಿಸಬಹುದು. ಇಲ್ಲಿ ಸದಾ ದಾಸೋಹ ನಡೆಯುತ್ತಿರುವ ಕಾರಣಕ್ಕೆ ಇದಕ್ಕೆ ಬುತ್ತಿ ಬಸವಣ್ಣ ದೇವಸ್ಥಾನವೆಂಬ ಹೆಸರು ಬರಲು ಕಾರಣವಾಯಿತು. ಇತ್ತೀಚೆಗೆ ಭವ್ಯವಾದ ರಥೋತ್ಸವ ಸಹ ಜರುಗುತ್ತಲಿದ್ದು ಜಾತ್ರೆಯ ಕಳೆ ಮತ್ತಷ್ಟು ಹೆಚ್ಚಿಸಿದೆ ಎಂದರು. ಕಾಶಿ ಜಗದ್ಗುರು ಬುತ್ತಿ ಬಸವಣ್ಣ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಚಿದ್ರಿಯ ಹನುಮಾನ್ ದೇವಸ್ಥಾನದಿಂದ ಬುತ್ತಿ ಬಸವಣ್ಣ ದೇವಸ್ಥಾನದವರೆಗೆ ಜಗದ್ಗುರುಗಳು ಪುನರ್ ಪ್ರದೇಶ ಹಾಗೂ ಭವ್ಯ ಮೆರವಣಿಗೆ ಜರುಗಲಿದೆ. ಅಲ್ಲಿಯ ಸುಮಂಗಲೆಯರು ಕುಂಭಕಳಶದೊಂದಿಗೆ ಜಗದ್ಗುರುಗಳ ಮೆರವಣಿಗೆಗೆ ಶೋಭೆ ತರಲಿದ್ದಾರೆ ಎಂದು ಹೇಳಿದರು.
ಮುಖಂಡ ಸಂದೀಪ್ ಮಾಶೆಟ್ಟೆ ಮಾತನಾಡಿ ಏಪ್ರಿಲ್ 30ರಂದು ಬೆಳಗ್ಗೆ 8ಕ್ಕೆ ಬುತ್ತಿಬಸವಣ್ಣ ದೇವಾಲಯದಿಂದ ನಗರದಲ್ಲಿ ಬೈಕ್ ರ್ಯಾಲಿ ನಡೆಯಲಿದೆ. ಸಂಜೆ 6 ಗಂಟೆಗೆ ಬಸವಣ್ಣನ ತೊಟ್ಟಿಲು ಕಾರ್ಯಕ್ರಮ, 7 ಗಂಟೆಗೆ ಕಾಶಿ ಜಗದ್ಗುರುಗಳಿಂದ ನೂತನ ಬುತ್ತಿಬಸವಣ್ಣ ಅನುಭವ ಮಂಟಪ ಹಾಗೂ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ ಸಾಗರ್ ಖಂಡ್ರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ರಾತ್ರಿ 9 ಗಂಟೆಗೆ ಸದ್ಭಕ್ತರಿಂದ ಲಕ್ಷ ದೀಪೋತ್ಸವ ಜರುಗಲಿದೆ. 10 ಗಂಟೆಗೆ ಬುತ್ತಿ ಬಸವಣ್ಣನ ದೇವಾಲಯದಿಂದ ನಂದಿ ಬಸವಣ್ಣನ ಪಲ್ಲಕ್ಕಿಯನ್ನು ಮಕ್ಕಳ ಕೋಲಾಟ, ಕುಣಿತ ಹಾಗೂ ಸಂಗೀತ ಮೇಳದೊಂದಿಗೆ ಚಿದ್ರಿ ಗ್ರಾಮದಲ್ಲಿ ನಡೆಯುವುದು. ನಂತರ ಬೆಳಗ್ಗಿನ ಜಾವ ಅಗ್ನಿ ಪೂಜೆ ಮಾಡಲಾಗುವುದು ಎಂದರು. ದೇವಸ್ಥಾನದ ಅಧ್ಯಕ್ಷ ರಮೇಶ್ ಮಾಶೆಟ್ಟಿ, ಪದಾಧಿಕಾರಿಗಳಾದ ರಾಜ್ಕುಮಾರ್ ಬಿರಾದರ್, ವೀರಶೆಟ್ಟಿ ಮಾಶೆಟ್ಟಿ, ಅಶೋಕ್ ಚಿನ್ನಾಪುರೆ, ದತ್ತು ಮೇತ್ರೆ, ಚಂದ್ರಕಾಂತ್ ಹುಮ್ನಾಬಾದೆ, ಗಂಟೆಪ್ಪ ಧನ್ನೂರೆ, ನಗರಸಭೆ ಸದಸ್ಯ ಸಂಗಪ್ಪ ಚಿದ್ರಿ ಹಾಗೂ ಸೇರಿದಂತೆ ಇತರರು ಇದ್ದರು. ನಮ್ಮ ದೇಶದ ಜಮ್ಮು ಕಾಶ್ಮೀರದಲ್ಲಿ ಒಂದು ಏನು ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಅದು ತುಂಬ ನಿಂದನೀಯ ಘಟನೆ ಜರುಗಿದೆ. ಅದು ಎಲ್ಲರಿಗೂ ದುಃಖದ ವಿಷಯ. ಅದಕ್ಕೆ ಒಂದು ಮೌನಾಚರಣೆ 2 ನಿಮಿಷಕ್ಕೋಸ್ಕರ ಒಂದು ಪಹಲ್ಗಾಮ್ ಕಾಶ್ಮೀರದಲ್ಲಿ ಆಗಿದೆ. ತಾವೆಲ್ಲರೂ ಅದಕ್ಕೆ ಒಂದು ಮೌನಾಚರಣೆ ಸ್ಟಾರ್ಟ್ ಆಗಿದೆ. ಬುತ್ತಿ ಬಸವಣ್ಣ, ಆ ಬುತ್ತಿ ಅದು ಅನ್ವರ್ಥಕವಾಗಿರುವಂಥ ನಾಮ ಯಾಕೆ ಬಂತು ಅಂತ ಕೇಳಿದ್ರೆ, ಅಲ್ಲಿ ಒಂದು ಮಹಾ ದಾಸೋಹ ನಡೀತಿತ್ತು ಅನ್ನುವಂಥ ಮಾತನ್ನು, ಆ ಕಾಲದಲ್ಲಿ ನಡೀತಿತ್ತು ಅನ್ನುವಂಥ ಮಾತನ್ನು ಹಿರಿಯರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮೇದಾರ ಕೇತಯ್ಯ ಶರಣರೇ ಒಬ್ಬ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ನಾವು ಹಿಂತಿರುಗಿ ನೋಡಿದಾಗ ನಮ್ಮ ಜಾತ್ರೆ 24 ವರ್ಷ ಮುಗಿಸಿ 25ನೇ ವರ್ಷಕ್ಕೆ ಕಾಲಿಟ್ಟಿರುವಂಥದ್ದು ಇಡೀ ನಮ್ಮ ಚಿದ್ರಿ ಮತ್ತು ಬೀದರ್ ಇತಿಹಾಸದಲ್ಲಿ ಒಂದು ದೊಡ್ಡ ಮಾತು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಈ ಜಾತ್ರೆಯನ್ನು, ಈ ವರ್ಷದ ಜಾತ್ರೆಯನ್ನು ನಾವು ಶ್ರೀ ಬುತ್ತಿ ಬಸವಣ್ಣ 25ನೇ ಜಾತ್ರಾ ರಜತ ಮಹೋತ್ಸವ ಅನ್ನುವಂಥ ಟೈಟಲ್ನಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವವನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ರೀತಿಯ ತಯಾರಿಯೆಲ್ಲ ಈಗಾಗಲೇ ಮಾಡಿಕೊಂಡಿದ್ದಾರೆ ನಮ್ಮ ಟ್ರಸ್ಟಿಗಳೆಲ್ಲ. ಜೊತೆಗೆ ಈ ವರ್ಷದ ಕಾರ್ಯಕ್ರಮಕ್ಕೆ ವಿಶೇಷ ಏನು ಅಂತ ಕೇಳಿದ್ರೆ, ಈ ವರ್ಷದ ಕಾರ್ಯಕ್ರಮಕ್ಕೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಪರಮ ಪೂಜ್ಯರಾಗಿರುವಂಥ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇಲ್ಲಿ ದಯಮಾಡಿಸ್ತಾ ಇದ್ದಾರೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಬುತ್ತಿ ಬಸವಣ್ಣ 25ನೇ ಜಾತ್ರಾ ರಜತ ಮಹೋತ್ಸವ ಅದು ಈ ವರ್ಷ ನಡೀತದೆ ಅನ್ನುವಂಥ ಒಂದು ಹೆಮ್ಮೆಯ ಮಾತನ್ನು, ಸಂತೋಷದ ಮಾತನ್ನು ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತಾ ಇದೆ. ಅನುಭವ ಮಂಟಪದ ಉದ್ಘಾಟನೆಯನ್ನು ಸಹಿತ ಪರಮ ಪೂಜ್ಯರಾಗಿರುವಂಥ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ, ಲಿಂಗಾಸ್ತದಿಂದ ಅದನ್ನು ಉದ್ಘಾಟನೆಯಾಗಲಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. 2000 ಇಸ್ವಿನಿಂದ ಮತ್ತೆ ಈ ಜಾತ್ರಾ ಮಹೋತ್ಸವವನ್ನು ಪುನರಾರಂಭ ಮಾಡಿದ್ರು. ಈಗ 2000ದಿಂದ ಈ ವರ್ಷ ಅಂದರೆ ಈ 2025 ಇದೆ. ಸೊ ಈ ವರ್ಷ ನಮ್ಮ ಈ 25ನೇ ಜಾತ್ರದ ರಜತ್ ಮಹೋತ್ಸವವನ್ನು ಇದೆ. ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಸದ್ಭಕ್ತರು ಬಂದು ಇದಕ್ಕೆ ಒಂದು ವಿಜೃಂಭಣೆ ಮಾಡಲು ಒಂದು ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಇನ್ನೊಂದೇನೆಂದರೆ, ಈ ಜಾತ್ರಾ ಮಹೋತ್ಸವಕ್ಕೆ ನಮಗೆ ಸ್ಫೂರ್ತಿಯಾದಂತಹ ಪೂಜ್ಯರಾದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು 2000 ವರ್ಷದಿಂದ ಏನು ಅವರು ಮತ್ತೆ ಪುನರಾರಂಭ ಮಾಡಬೇಕಂತೇಳಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಜಾತ್ರಾ ಮಹೋತ್ಸವ ಶುರು ಮಾಡ್ತೀವಿ. ಇಲ್ಲಿವರೆಗೆ ಒಂದು 25 ವರ್ಷ ಆಯಿತು ಸತತವಾಗಿ ಪ್ರತಿ ವರ್ಷ ನಮ್ಮ ಪೂಜ್ಯರಾದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಜಾತ್ರಾ ಮಹೋತ್ಸವ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಒಂದು 25ನೇ ರಜತ್ ಮಹೋತ್ಸವ ಇದೆ. ಆದ ಕಾರಣ ಅವರಿಗೆ ನಾವು ನಮ್ಮ ಚಿದ್ರಿ ಗ್ರಾಮದಿಂದ, ನಮ್ಮ ಬಸವಣ್ಣ ದೇವಾಲಯ ಚಿದ್ರಿ ಟ್ರಸ್ಟಿಂದ ಅವರಿಗೆ ನಾವು ತುಂಬ ಧನ್ಯವಾದ ಕೂಡ ಹೇಳುತ್ತೇನೆ. 27ನೇ ತಾರೀಕು ಅಂದರೆ ಟೋಟಲ್ ಆಗಿ 6 ದಿವಸದ ಕಾರ್ಯಕ್ರಮ ಇರುತ್ತದೆ ಪ್ರತಿ ವರ್ಷ. ಈ ಸಲ ವಿಶೇಷತೆ ಏನಂದರೆ 25ನೇ ವರ್ಷದ ರಜತ್ ಮಹೋತ್ಸವ ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಬೆಳಗ್ಗೆ 27ನೇ ತಾರೀಕು ನಂದಿ ಬಸವಣ್ಣನವರ ಅಂದರೆ ಬುತ್ತಿ ಬಸವಣ್ಣ ಅಂತಂದರೆ ಅಲ್ಲಿ ನಂದಿ ವಿಗ್ರಹ ಇರುತ್ತೆ. ಆ ನಂದಿ ಬಸವಣ್ಣನವರ ಮೂರ್ತಿಗೆ ರುದ್ರಾಭಿಷೇಕ ಮಾಡಿ 8 ಗಂಟೆಗೆ ಶಟಸ್ಥಲ ಧ್ವಜಾರೋಹಣದ ಮೂಲಕ ಜಾತ್ರೆ ನಾವೆಲ್ಲ ಚಾಲನೆ ಕೊಡ್ತೀವಿ. ಜಂಗಿ ಕುಸ್ತಿ, ಯಾಕಂದರೆ ವಿದೇಶಿ ಎಲ್ಲ ದೇಶೀಯ ಆಟಗಳು ಎಲ್ಲ ಮರಿಬಾರ್ದು, ನಾವೆಲ್ಲ ಜೊತೆಗೆ ತೊಗೊಂಡು ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು
ಹಲವಾರು ವರ್ಷಗಳಿಂದ ಜಂಗಿ ಕುಸ್ತಿ ಕೂಡ ನಾವಿರ್ತೀವಿ. ಒಂದು ಈ ಕುಸ್ತಿ ಪಂದ್ಯದಲ್ಲಿ ವಿಶೇಷವಾಗಿ ಕರ್ನಾಟಕದ ಜೊತೆಗೆ ಪಕ್ಕದ ರಾಜ್ಯದಂಥ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಹೀಗೆ 10 ಜಿಲ್ಲೆಗಳಿಂದ ಕೂಡ ಕುಸ್ತಿಪಟುಗಳು ಬಂದು ಪ್ರತಿ ವರ್ಷ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗಿಯಾಗ್ತಾರೆ. ವಿಜೇತರಿಗೆ ಕಾಣಿಕೆಗಳು, ಅದರ ಜೊತೆಗೆ ಮತ್ತು 11 ತೊಲೆ ಬೆಳ್ಳಿ ಖಡ್ಗವನ್ನು ಯಾರು ಲಾಸ್ಟಿಗೆ ಅಂದರೆ ಬಹುಮಾನ ವಿಜೇತರು ಯಾರು ಆಗ್ತಾರೆ ಅವರಿಗೆ 11 ತೊಲೆ ಖಡ್ಗವನ್ನು ಕೊಟ್ಟು ಆ ಕುಸ್ತಿ ಪಂದ್ಯದೊಂದಿಗೆ ಈ ಕಾರ್ಯಕ್ರಮ ಸಮರ್ಪಗೊಳ್ತದೆ. ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಕರ್ತರು ಈ ತಿಂಗಳ 30ರಂದು ಬುಧವಾರ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶ ಬಸವ ಜಯಂತಿ ಆಚರಿಸಲು ಅಣೆಯಾಗಿರುವಾಗ ರಾಜ್ಯದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬಸವ ಜಯಂತಿ ಜೊತೆಗೆ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಲು ಹೊರಟಿರುವುದು ಸರಿಯಿಲ್ಲ. ಇದನ್ನು ವಾಪಸ್ಸು ಪಡೆಯದಿದ್ದರೆ ಬಸವ ತತ್ವದಡಿ ಗುರುತಿಸಿಕೊಂಡಿರುವ ಎಲ್ಲ ಮಠಾಧೀಶರು, ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಬಸವಪರ ಸಂಘಟನೆಗಳಿಂದ ಹೋರಾಟ ನಡೆಸಲಾಗುವುದೆಂದು ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಎಚ್ಚರಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಬಹಳಷ್ಟು ವರ್ಷಗಳಿಂದ ನಾಡಿನಾದ್ಯಂತ ಬಸವಣ್ಣನವರ ಜಯಂತಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯೂ ಕೂಡ ಬಸವ ಜಯಂತಿಯೆಂದು ಅಣ್ಣ ಬಸವಣ್ಣನವರ ಜಯಂತಿ ಆಚರಿಸಿಕೊಂಡು ಬರುತ್ತದೆ. ಆದರೆ ಈ ವರ್ಷ ಬಸವ ಜಯಂತಿ ದಿನದಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸುವುದು ಹೊಸ ಸಂಪ್ರದಾಯ ಹಾಕಲು ಮಹಾಸಭೆಯ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ಹೊರಟಿರುವುದು ಶುಕ್ರವಾರ ರಾತ್ರಿ ತಾನು ಬಿದರಿ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಅಂದು ಬಸವ ಜಯಂತಿ ಜೊತೆಗೆ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಬೇಡಿ ಎಂದು ಮನವಿ ಮಾಡಿದ್ದೆ. ಮುಂದುವರಿದು ಮಾತನಾಡುತ್ತಾ ಬಿದ್ರಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವುದರಿಂದ ಬೀದರ್ನಿಂದ ಎಲ್ಲ ಬಸವಾನುಯಾಯಿಗಳು ಸೇರಿಕೊಂಡು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಬಸವ ಜಯಂತಿಯಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಿಕೊಡೋದೆಂದು ಆಗ್ರಹಿಸುತ್ತೇವೆ ಎಂದರು. ಇನ್ನು ಕಾಲ ಮಿಂಚಿಲ್ಲ, ಶಂಕರ್ ಬಿದ್ರಿ ಅವರು ಈ ನಿರ್ಣಯ ಕೈಬಿಟ್ಟು ಕೇವಲ ಅಂದು ಬಸವ ಜಯಂತಿ ಮಾತ್ರ ಆಚರಿಸಿ ಬೇರೆ ದಿನ ಬೇಕಿದ್ದರೆ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸಿಕೊಳ್ಳಿ. ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದಿದ್ದರೆ ಬೀದರ್ ಜಿಲ್ಲೆಯಿಂದ ಬಹುಸಂಖ್ಯಾತ ಬಸವಾನುಯಾಯಿಗಳು ಬೆಂಗಳೂರಿನಲ್ಲಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಬೇಕಿದ್ದರೆ ಅಲ್ಲಿಯ ಬಸವ ಜಯಂತಿ ಆಚರಿಸುತ್ತೇವೆ ಎಂದು ಪಟ್ಟದೇವರು ಎಚ್ಚರಿಸಿದ್ದರು. ನಮ್ಮ ಮಠದ ಭಕ್ತರೇ ಹೋಮ ಹವನ ಆಚರಿಸುತ್ತಾರೆ, ಅವರಿಗೆ ತಿಳುವಳಿಕೆ ಕೊರತೆ ಇದೆ. ಪಟ್ಟದೇವರು ಮಾತನಾಡುತ್ತಾ, ನಮ್ಮ ಶ್ರೀಮಠದ ಭಕ್ತರೇ ಹೋಮ ಹವನ ಮಾಡುತ್ತಾರೆ, ಎಲ್ಲ ಮೂಢನಂಬಿಕೆಗಳು ಆಚರಿಸುತ್ತಾರೆ. ಗಣೇಶ ಚತುರ್ಥಿ, ನಾಗಪಂಚಮಿ, ಹನುಮಾನ್ ಜಯಂತಿ ಎಲ್ಲವೂ ಆಚರಿಸುತ್ತಾರೆ. ಅವರಿಗೆ ತಿಳುವಳಿಕೆ ಕೊರತೆ ಇದೆ, ಅರಿವಿನ ಕೊರತೆಯೂ ಹೌದು. ಸ್ವಲ್ಪ ಅವರಲ್ಲಿ ಜಾಗೃತಿಯುಂಟು ಮಾಡುವ ಕಾರ್ಯ ಮಾಡುತ್ತೇವೆ. ಎಲ್ಲವೂ ಸುಧಾರಿಸುವಲ್ಲಿ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತದೆ ಎಂದು ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವ ಭಾಲ್ಕೀರಮಠ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದ್ದರು. ವೀರಶೈವ ಲಿಂಗಾಯತ ಮಹಾಸಭೆಯ ಈ ನಿರ್ಧಾರವನ್ನು ಧಿಕ್ಕರಿಸುತ್ತಿರುವ ತಾವುಗಳು ನಿಮ್ಮ ಶಿಷ್ಯಂದಿರು ಆಚರಿಸುವ ಹನುಮ ಜಯಂತಿ, ಗಣೇಶ ಚತುರ್ಥಿಗೆ ಏಕೆ ವಿರೋಧಿಸುತ್ತಿಲ್ಲ ಎಂಬ ಪತ್ರಕರ್ತರೊಬ್ಬರ ಪ್ರಶ್ನೆಗೆ ಈ ರೀತಿ ಉತ್ತರಿಸಿದ್ದರು. ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆಗೆ ನಮ್ಮ ವಿರೋಧವಿಲ್ಲ, ಆದರೆ ಬಸವ ಜಯಂತಿಯಂದು ಆಚರಿಸುವುದು ಬೇಡ ಎಂದು ಬಾಬುವಾಲಿ ಮಾತನಾಡುತ್ತಾ, ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಣೆಗೆ ನಮ್ಮ ತಕರಾರಿಲ್ಲ, ಆದರೆ ಬಸವ ಜಯಂತಿಯಂದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸುವುದು ಸರಿ ಇಲ್ಲ. ಬೇರೆ ದಿವಸ ಬೇಕಿದ್ದರೆ ಆಚರಿಸಲಿ, ನಮ್ಮ ಅಭ್ಯಂತರವಿಲ್ಲ ಎಂದು ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಾದ ಬಾಬುವಾಲಿ ತಿಳಿಸಿದ್ದರು. ಪಂಚಾಚಾರ್ಯರ ಜಯಂತಿ ಆಚರಿಸಿ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬಸವರಾಜ ಸಣ್ಣೂರು ಮಾತನಾಡುತ್ತಾ, ಶತಮಾನಕ್ಕಿಂತ ಪೂರ್ವದಿಂದಲೂ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಬಸವ ಜಯಂತಿ ಆಚರಿಸಿಕೊಂಡು ಬರುತ್ತಿರುವಾಗ ಅದು ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸುವ ಮೂಲಕ ಲಿಂಗಾಯತರಲ್ಲಿ ಗೊಂದಲ ಸೃಷ್ಟಿಸುವುದು ಬೇಡವೆಂದು ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ ಸಣ್ಣೂರು ಆಗ್ರಹಿಸಿದ್ದರು. ಬಸವ ಪ್ರಶಸ್ತಿ ಪುರಸ್ಕೃತ ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ್, ಬಸವ ಗಂಗೋತ್ರಿ ಬೆಂಗಳೂರಿನ ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮಿಗಳು, ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕ, ಭಾಲ್ಕೀರಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು, ಪೂಜ್ಯ ಶಿವಾನಂದ ಸ್ವಾಮೀಜಿ, ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮಿಗಳು, ವಿವಿಧ ಬಸವಪರ ಸಂಘಟನೆಗಳ ಪ್ರಮುಖರಾದ ಜಯರಾಜ್ ಖಂಡ್ರೆ, ಶರಣಪ್ಪ ಮಿಠಾರೆ, ಕುಶಲರಾವ್ ಪಾಟೀಲ್ ಖಾಜಾಪುರ್, ಶ್ರೀಕಾಂತ್ ಸ್ವಾಮಿ, ಶಿವರಾಜ್ ಪಾಟೀಲ್ ಅದಿವಾಳ್, ಬಸವರಾಜ್ ಪುಳ್ಳ ಹಾಗೂ ಇನ್ನಿತರರು ಪತ್ರಿಕಾಗೋಷ್ಠಿ ಬಸವ ಜಯಂತಿ ದಿವಸ ರೇಣುಕಾಚಾರ್ಯ ಜಯಂತಿನೂ
ಕೂಡಿ ಮಾಡಬೇಕು ಅನ್ನುವಂಥ ಆದೇಶ ಅಖಿಲ ಭಾರತ ವೀರಶೈವ ಮಹಾಸಭೆಯ ಕರ್ನಾಟಕದ ಅಧ್ಯಕ್ಷರಾದ ಶಂಕರ್ ಬಿದ್ರಿಯವರು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶವನ್ನು ಹೊರಡಿಸಿದ್ದಕ್ಕಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಅಖಿಲ ಭಾರತ ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ ಬಸವ ಜಯಂತಿ ಅಂತ ಒಂದು ಕರಪತ್ರಿಕೆಯನ್ನು ಈಗಾಗಲೇ ಹೊರಡಿಸಿ ಅಲ್ಲಿ ಬಸವ ಜಯಂತಿ, ಅಲ್ಲಿ ಬೆಂಗಳೂರದ ಬಸವ ಜಯಂತಿ ವರ್ಷ ಆಗ್ತಿತ್ತು, ಬಸವ ಜಯಂತಿನೇ ಆಗ್ತಿತ್ತು. ಬೇರೆ ಯಾವುದೂ ಭಾವಚಿತ್ರ ಯಾರ ಹೆಸರನ್ನೂ ಅಲ್ಲಿ ಇರ್ತಿದ್ದಿಲ್ಲ. ಮಹಾಸಭಾ ವತಿಯಿಂದೇ ಆಯ್ತಿತ್ತು, ಆದರೆ ಬಸವ ಜಯಂತಿನೇ ಆಯ್ತಿತ್ತು. ಈ ವರ್ಷ ಅದು ಮೊಟ್ಟ ಮೊದಲು ಪಂಚಾಚಾರ್ಯ ಯುಗಮಾನೋತ್ಸವ ಅಂತ ಹಾಕಿ ನಂತರ ಕೆಳಗೆ ಬಸವ ಜಯಂತಿ ಹಾಕ್ಯ. ಮೊದಲು ರೇಣುಕಾಚಾರ್ಯ ಫೋಟೋ ಹಾಕಿ ನಂತರ ಬಸವ ಜಯಂತಿ ಬಸವಣ್ಣನ ಫೋಟೋ ಹಾಕ್ಯ. ಇದು ಇದ್ದಕ್ಕಿದ್ದಂಗೆ ಸಮಾಜದಲ್ಲಿ ಗೊಂದಲವನ್ನು, ಅಧ್ವಾನವನ್ನು ಸುಮ್ಮನೆ ವಿನಾಕಾರಣ ಸೃಷ್ಟಿ ಮಾಡಿದ್ದಾರೆ. ಇದನ್ನು ನಾವು ಈಗಾಗಲೇ ನಮ್ಮೆಲ್ಲ ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದಿಂದ ಅದನ್ನು ಖಂಡಿಸ್ತೀವಿ. ಬೀದರ್ ತಾಲೂಕಿನ ಗಾದ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಬರುವ ಕಬೀರ್ವಾಡ ಹಾಗೂ ಸಿಪಲ್ಗೇರ ಗ್ರಾಮಗಳಲ್ಲಿ ಸುಮಾರು 10-12 ದಿನಗಳಿಂದ ನೀರು ಬಿಡದ ಸಂಬೂಜಿ ವಾಟರ್ಮನ್ ಅವರನ್ನು ಬದಲಾವಣೆ ಮಾಡಿ ಹೊಸತಾಗಿ ರೇವಪ್ಪ ಅವರಿಗೆ ನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಕಬೀರ್ವಾಡ ಹಾಗೂ ಸಿಪಲ್ಗೇರ ಗ್ರಾಮಸ್ಥರಿಂದ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಿನೇಶ್, ಸುರೇಶ್, ವಿಜಯ್ ಕುಮಾರ್, ದಿಲೀಪ್ ಕುಮಾರ್, ಶಂಕರ್, ಚಂದ್ರಮ್ಮ, ಕಾಶಿಬಾಯಿ, ಪಾರಮ್ಮ, ಲಕ್ಷ್ಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.